ಸಾರ್ವಜನಿಕರಿಂದ ಆಗಿರಲಿ ಅಧಿಕಾರಿಯಿಂದಾಗಲಿ ಸರಿಯಾದ ಕೋಆಪರೇಷನ್ ಇಲ್ಲದೆ ನಾನೇ ಜೋರು ಮಾಡಿ ಸ್ವಲ್ಪ 124 ಕೇಸನ್ನು ಮುಗಿಸಿದ್ದೀನಿ. ಮೋರ್ ದೆನ್ 50% ಆಗಿದೆ. ಈ 2 ದಿನದಲ್ಲಿ ಸುಮಾರು 6-7 ಕಡೆ ನಾವು ಇವತ್ತು ಬೆಳಗ್ಗೆ 3 ಕಡೆ ಹೋಗಿದ್ವಿ, ನಿನ್ನೆ ಒಂದು 4 ಕಡೆ ಹೋಗಿದ್ವಿ. 4 ಹಾಸ್ಟ್ಲು ಭಾರಿ ಚಿಂತಾಜನಕವಾಗಿದೆ. ಅದು 4 ನಾನು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ. ಇವತ್ತೊಂದು ಇದಕ್ಕೆ ನಾವು ಆ ಒಂದು ಊರಿಗೆ ನೀರಿಲ್ಲ ಅಂತ ಹೇಳಿದ್ದಾರೆ, ರಾಗಿಮುದ್ನಹಳ್ಳಿ, ಅದನ್ನು ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ ನಾನು. 5 ಕೇಸು, ಸುಮಾರು 7 ಕೇಸ್ಗಳಲ್ಲಿ 5 ಕೇಸನ್ನು ನಾನು ರಿಜಿಸ್ಟರ್ ಮಾಡಿದ್ದೀನಿ. ಬೆಳ್ಳೂರು ಗ್ರಾಮ ಪಂಚಾಯತಿ ಬೇವನಹಳ್ಳಿದು. ಆಮೇಲೆ 4 ಹಾಸ್ಟ್ಲುಗಳು, ನಿಮ್ಸ್ಗೆ ಹೋಗಿದ್ದೀವಿ. ಅಲ್ಲಿ ಅವರು ಡೈರೆಕ್ಟ್ ಮಾಡಿದ್ರು, ಅಲ್ಲೇ ಕೇಸ್ನ ರಿಜಿಸ್ಟರ್ ಮಾಡ್ತಾ ಇಲ್ಲ, ಮಕ್ಕಳು ಓದ್ತಾ ಇದ್ರು, ತೊಂದರೆ ಆಗಲ್ಲ ಅಂತೇಳಿ ಗುತ್ತಲಕೆರೆ ಹೋಗಿದ್ದೀವಿ. ಸುಮಾರು 40 ಕೋಟಿ ನಾನು ಕೇಸ್ ರಿಜಿಸ್ಟರ್ ಆದಮೇಲೆ ಶಾಂಕ್ಷನ್ ಆಗಿದೆ. ಎಲ್ಲ ಪೈಪ್ಲೈನ್ ಹಾಕ್ತಾ ಇದ್ದಾರೆ. ಇನ್ನೊಂದು 2-3 ತಿಂಗಳು ಮಾಡ್ತೀವಿ ಅಂತ ಅವರು ಆಶ್ವಾಸ ಕೊಟ್ಟಿದ್ದಾರೆ. ನಾನು ಕೇಸ್ ಇಟ್ಕೊಂಡಿದ್ದೀನಿ, ಕೇಸ್ ಮುಗಿಸಿಲ್ಲ, ಅದೆಲ್ಲ ಮುಗಿಸೋದು ನಾನೇ ತಿಂಗಳು ಮಾನಿಟ್ರ್ ಮಾಡ್ತಾ ಇದ್ದೀನಿ. ಇಂಪಾರ್ಟೆಂಟು ಏನು ಪಬ್ಲಿಕ್ ಕೇಸ್ಗಳಿದೆಯೋ ಅದನ್ನು ನಾನು ಅದು ಪೂರ್ತಿ ನಿಜವಾಗ್ಲೂ ಕೇಸ್ ಕ್ಲೋಸ್ ಮಾಡೋದಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಮಾತ್ರ ನಾನು ಕ್ಲೋಸ್ ಮಾಡ್ತೀನಿ. ಇವತ್ತು ಹಾಸ್ಟೆಲಲ್ಲೇ ಓದಿದ್ದಂತ ಅವ್ರಿಗೆ ಹೇಳಿದ್ದೀನಿ. ಇವತ್ತು ADC ಬಂದಿದ್ದರು, DD ಸೋಷಿಯಲ್ ವೆಲ್ಫೇರ್ ಬಂದಿದ್ದರು. 15 ದಿವಸದಲ್ಲಿ 2 ಹಾಸ್ಟೆಲು ಚೇಂಜ್ ಮಾಡಲೇಬೇಕು. ಅದು ಒಳ್ಳೆ ಈ ಥರ ಇತ್ತು. ನಮ್ಮ ಕ್ಯಾಮ್ರಾಗಳು ನನ್ನ ಟೇಬಲ್ ಮೇಲೆ ಇದ್ದಂಗೆ ಆ ಮಕ್ಕಳು ಆ ಥರ ಅಲ್ಲೇ ತಿನ್ನಬೇಕು, ಟೇಬಲ್ ಮೇಲೆ ತಿನ್ನಬೇಕು, ಏನು ಬೆಡ್ ಮೇಲೆ ಅಲ್ಲೇ ಓದಬೇಕು, ಅಲ್ಲೇ ಮಲಗಬೇಕು, ಬಟ್ಟೆ ಇಟ್ಕೊಳ್ಳೋದು ಅಲ್ಲೇ. ಆ ಟಾಯ್ಲೆಟ್ಗಳು ಹೋಗೋಕ್ಕಾಗಲ್ಲ, ಅವಕ್ಕೆಲ್ಲ ಕ್ಲೀನ್ ಮಾಡ್ತಾ ಇರುತ್ತೆ. ಅದು ಹೆಂಗಿದೆ ಅಂದರೆ ನಿಮ್ಮ ಕ್ಯಾಮ್ರಾಗಳು ಒಂದಕ್ಕೊಂದು ಅಡ್ಡ ಇದ್ದಂಗೆ ಆ ಥರ ಇದೆ. ಕೆಳಗಡೆ ಮುಗ್ದೋಗ್ಬೇಕು, ಅವಕಾಶನೇ ಇಲ್ಲ. ಅದು ಮಾನವನಿರೋದಂಥ ಜಾಗ ಅಲ್ಲ ಹಾಸ್ಟೆಲ್ಗಳು. ಅವ್ರು ಯಾಕೆ ಈ ಥರ ಮಾಡೋ ಅಧಿಕಾರಿಗಳನ್ನ ಗಣನೆ ತಗೋಬೇಕು. DCಗೆ ಹೇಳಿದ್ದೀನಿ, ಅದು 1 ವಾರದಲ್ಲೇ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ನಮ್ಮ ಸಂವಿಧಾನದಲ್ಲಿ ಬಾಬಾ ಅಂಬೇಡ್ಕರ್ ನಮ್ಮ ಸಂವಿಧಾನ ಕೊಟ್ಟಿದ್ದಾರೆ. ಅವರು ಎಲ್ಲರೂ ಸರಿಸಮಾನವಾಗಿರಬೇಕು, ಗೌರವಕ್ಕೆ ಬದುಕಬೇಕು ಅಂತ ಅದು ಹೇಳಿದ್ದಾರೆ. ನಮ್ಮ ಕರ್ತವ್ಯ ಅನ್ನುವಂಥ ಹಕ್ಕುಗಳು ಅಂತ ಹೇಳಿದ್ದಾರೆ. ನಾವು ಕರ್ತವ್ಯ ಬಿಟ್ಟಿದ್ದೀವಿ, ಬರೀ ಹಕ್ಕುಗಳಿಗೆ ಎಲ್ಲರೂ ಫೈಟ್ ಮಾಡ್ತಾಯಿದ್ವಿ. ನಮ್ಮ ಕರ್ತವ್ಯ ನಾವು ಮಾಡ್ತಾಯಿಲ್ಲ. ಎಲ್ಲ ಒಂದು ಕಡೆ ಅವರು ಸಮಾಜ ಈಕ್ವಲ್ ಆಗಿರ್ಬೇಕು ಅನ್ನೋ ಜೊತೆಗೆ ಇಲ್ಲಿ ವಿರುದ್ಧವಾಗಿ ನಡೀತಾ ಇದೆ. ಹಾಸ್ಟೆಲಲ್ಲಿ ಗೌರವ ಬರಬೇಕಂದ್ರೆ ಅದು ವಿರುದ್ಧವಾಗಿ ನಡೀತಾ ಇದೆ. ನಾನು ಅಲ್ಲೇ ಹೇಳಿದ್ದೀನಿ, ಅದೆಲ್ಲ ಸರಿ ಮಾಡ್ತಾ ಇದ್ದರೆ ನಾನು ಅವ್ರ ಮೇಲೆ ಆಕ್ಷನ್ ತೊಗೊತೀನಿ. ಇವಾಗ 1 ವಾರದಲ್ಲಿ ಚೇಂಜ್ ಮಾಡ್ಬೇಕಂತ ಹೇಳಿದ್ದೀನಿ. ಆ ಮಕ್ಕಳಿಗೆಲ್ರಿಗೂ ನಮ್ಮ ನಂಬರ್ ಕೊಟ್ಟಿದ್ದೀನಿ. ನೀವು 15 ಡೇಸ್ ನೋಡ್ರಮ್ಮ, ಮಾಡದೇ ಇದ್ರೆ ನನಗೆ ಕಂಪ್ಲೇಂಟ್ ಕೊಡಿ, ನಾನು ಅವ್ರ ಮೇಲೆ ಆಕ್ಷನ್ ತೊಗೊಂಡು ನಿರ್ದಾಕ್ಷಿಣ್ಯ ತೊಗೊತೀನಿ ಅಂತ ಹೇಳಿದ್ದೀನಿ. ಈ ಥರ ಸುಮಾರು ಪಬ್ಲಿಕ್ ಇಂಟ್ರೆಸ್ಟ್ ಎಲ್ಲೆಲ್ಲಿ ಇದೆಯೋ ನಿಮ್ಮ ಪೇಪರಲ್ಲಿ ಬಂದದ್ದು ನಾನು ತೊಗೊತೀನಿ. ಹಾಲ್ನಲ್ಲಿ ಸ್ಲಮ್ಮಲ್ಲಿ ಲೈಟ್ ಇಲ್ಲ ಅಂತೇಳಿ ಅಲ್ಲಿ ಸಾಯಂಕಾಲ ಬರಬೇಕಾದ್ರೆ ಪಾಪ ಬಂದು ಹೇಳಿದ್ರು, ಇವತ್ತು ಲೈಟ್ ಹಾಕ್ಸಿದ್ದೀವಿ. ಅಲ್ಲಿ ಹಾಸ್ಟೆಲಲ್ಲಿ ಹೆಣ್ಮಕ್ಳಿಗೆ ನಾವು ಹೋದಾಗ ನೈಟು 10 ಗಂಟೆ ಕತ್ತಲಿತ್ತು, ನಾಯಿಗಳು ಬರ್ತಾಯಿತ್ತು. ನಾಯಿಗಳು ಸರಿ ಮಾಡಬೇಕು ಅಂತ ಹೇಳಿದ್ವಿ, ಅಲ್ಲೂ ಲೈಟ್ಗಳು ಹಾಕ್ಸಿದ್ವಿ. ನೆನ್ನೆ ಇವತ್ತು ಲೈಟ್ ಹಾಕ್ಬಿಟ್ಟಾರೆ, ಹೊಸ ಲೈಟ್ಗಳು. ಇಲ್ಲಿಗಲ್ ಫ್ಲೆಕ್ಸಲ್ಲಿ ತೆಗಿಬೇಕು ಅಂತ ಹೇಳಿದ್ದೆ, ಅದೆಲ್ಲ ತೆಗೆಸಿದ್ದಾರೆ. ಇವಾಗ ಚರಂಡಿಗಳು ಕ್ಲೀನ್ ಮಾಡಬೇಕು. PDOಗಳು 2 ಪಂಚಾಯತಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ, ಅವರು ಡ್ರೈನೇಜ್ ಕ್ಲೀನ್ ಮಾಡಬೇಕು. ಆಮೇಲೆ ಕುಡಿಯೋ ನೀರು ಇಂಪಾರ್ಟೆಂಟ್, ಬೇಕಾಗಲ್ಲ ಬರ್ತಾರೆ. ಕುಡಿಯೋ ನೀರು ಎಲ್ಲೂ ತೊಂದರೆ ಆಗಬಾರ್ದು ಯಾವ ಹಳ್ಳಿಯಲ್ಲೂ, ಅದು ಸ್ಟ್ರಿಕ್ಟಾಗಿ ಹೇಳಿದ್ದೀನಿ. ಆಮೇಲೆ ಇನುಗುಂಡಿ ಗಲೀಜು ನೀರೆಲ್ಲ ತೊಗೊಂಡೋಗಿ ರೋಡ್ ಬಿಡೋದು, ಕೆರೆ ಬಿಡೋದು ಮಾಡಬಾರ್ದು, ಇಂಡಿವಿಜುವಲ್ ಮಾಡಬೇಕು ಅಂತ ಹೇಳಿದ್ದೀನಿ. ಎಲ್ಲ ಏನು ಜನಹಿತವಾದ ಕೆಲಸಗಳಿದೆ ಅದೆಲ್ಲ ಅವರಲ್ಲಿ ಮಾಡಬೇಕು ಅಂತೇಳಿ. ಇನ್ನೊಂದು ನನಗೆ ನೋಟಿಸ್ ಮಾಡಿದೆ ನಿನ್ನೆಯಿಂದ. ನಾನು ಒಂದು RTO ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀವಿ ಅಂತ ಹೇಳಿದ್ರು ಅವರು. 2 ಪಾಯಿಂಟ್ ಮಾಡಿಲ್ಲ ಅಂತ ಕೇಸ್ ನಾವು ಕ್ಲೋಸ್ ಮಾಡಿಲ್ಲ. ಒಂದು, ಅಸೋಸಿಯೇಷನ್ ಪ್ರೆಸಿಡೆಂಟ್ ಇರ್ಬೋದು, ಯಾವ ಅಧಿಕಾರಿಗಳಿರ್ಬೋದು, ಗೌರ್ಮೆಂಟ್ ವೆಹಿಕಲ್ ಕೊಟ್ಟರೆ ಮಾತ್ರ ಅವರು ಬೋರ್ಡ್ ಹಾಕ್ಕೊಂಡು ಹೋಗ್ಬೋದು. ನಾನು ಉಪಲೋಕ ಆಗ್ತಂತೆ, ನಾನು ಪ್ರೈವೇಟ್ ವೆಹಿಕಲ್ಗೆ ನಾನು ಉಪಲೋಕ ಹಾಕಕ್ಕೆ ಬರೋದಿಲ್ಲ. ಗೌರ್ಮೆಂಟ್ ವೆಹಿಕಲ್ ಕೊಟ್ಟರೆ ಅವ್ರು ಮಾತ್ರ ಹಾಕ್ಬೋದು ಅಷ್ಟೇ. ಆ ಥರ ನೇಮ್ ಬೋರ್ಡ್ ಇಲ್ಲಿಗಲ್ ಹಾಕಿದ್ರೆ ತೆಗಿಬೇಕು ಅಂತ ಆರ್ಡರ್ ಮಾಡಿದ್ದೀನಿ. ಅವ್ರು ಕೈ ಕೊಟ್ಟಿದ್ದೀನಿ 15 ದಿವಸ. ಈ ಸಂಘಗಳು ಅವರು ಇವ್ರು ಏನೋ ಮಾಡ್ಕೊಂಡಿರ್ತಾರೆ, ಅವೆಲ್ಲ ತೆಗಿಬೇಕು ಅಂತ ಹೇಳಿದ್ದೀನಿ. ತೆಗೆದ ನಿರ್ದಾಕ್ಷಿಣ್ಯ ಕ್ರಮ ತಗೋತೀನಿ. ಅದಾದಮೇಲೆ ಮೂವ್ ಮಾಡ್ತಾರೆ. ನಾನು ಅದನ್ನು ವೆಕೇಟ್ ಮಾಡಿ ಅದು ಏನು ಅದು ನಮ್ಮ ಕಾಲುವೆ ನೀರಾಗಿ ನೀಟಾಗಿ ಬರ್ತಾಯಿತ್ತು ಅದು ಸರಿ ಮಾಡೋಕ್ಕೆ ಸುಮಾರು ಇಲ್ಲಿಗಲ್ ಇದೆಲ್ಲ ತೆಗೆದಾಕಿದ್ರು. ಶಾಪ್ಸ್ ಎಲ್ಲ ಬರೀ ಹೋಮ್ ಸ್ಟೇ ಮಾತ್ರ ಸ್ಟೇ ತಗೊಂಡಿದ್ರು, ಮಿಕ್ಕಿದ್ದೆಲ್ಲ ತೆಗೆದಾಕಿದ್ದಾರೆ.
ಆ ರೋಡ್ ಇನ್ನೂ ಕ್ಲೀನ್ ಆಗಬೇಕು. ಏನೋ ಗೌರ್ಮೆಂಟ್ ಅವರು ಒಂದು ವಾಲ್ ಕಟ್ಟಿದಾರಂತ ಅಲ್ಲೆಲ್ಲ ಒಂದು ಕಡೆ, ಆ ವಾಲ್ ಗೌರ್ಮೆಂಟ್ ಅವ್ರು ಆನ್ಸರ್ ಮಾಡಬೇಕು. 4 ಕೋಟಿ ಖರ್ಚು ಮಾಡಿದ್ದಾರೆ ಗೌರ್ಮೆಂಟ್ ಅವರು ಮೈನರ್ ಇರಿಗೇಷನಿಂದ. ಏನಕ್ಕೆ ಕಟ್ಟಿದ್ರು, ನೀರಿಗೆ ಅಡ್ಡ ಕಟ್ಟಿದಾರ, ಜೋರಾಗಿ ಬಂದರೆ ಕಷ್ಟ ಆಗುತ್ತೆ. ಆಮೇಲೆ ನಮ್ಮ ಈ ರಾಜ್ಯದ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕಾವೇರಿ ಇದರಲ್ಲಿ 40 ಕಿಲೋಮೀಟ್ರ್ ಒಳಗಡೆ ಯಾವುದೂ ಮೈನಿಂಗ್ಸ್ ಆಗಬಾರ್ದು ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನಗೆ ಮಾಹಿತಿ ಸಿಕ್ಕಿದೆ. ಒಂದು ದಿವಸ ಆ ಏರಿಯಾಗೆ ಮಾತ್ರ ಬರ್ತೀನಿ ನಾನು ನೋಡೋಕ್ಕೆ. ಎಲ್ಲೆಲ್ಲಿ ಮೈನಿಂಗ್ಸ್ ನಡೀತಾ ಇದ್ದರೆ ಬಿಡೋದಿಲ್ಲ, ಅದನ್ನು ಸ್ಟಾಪ್ ಮಾಡ್ತಿರ್ತೀನಿ. ಆಲ್ರೆಡಿ ಡೈರೆಕ್ಷನ್ ಕೊಟ್ಟಿದ್ದೀನಿ ಎಲ್ಲ ಅಧಿಕಾರಿಗಳಿಗೆ. 40 ಕಿಲೋಮೀಟ್ರ್ ಒಳಗಡೆ ಏನಾದ್ರು ಮೈನಿಂಗ್ ನಡೀತಾ ಇದ್ದರೆ ಸ್ಟಾಪ್ ಮಾಡಿ ಅಂತ. ಅವ್ರು ಆಕ್ಷನ್ ಹೈಕೋರ್ಟಲ್ಲಿ ಆರ್ಡರ್ ಆಗಿದೆ, ಪಿ ಎಲ್ ಆರ್ಡರ್ ಆಗಿದೆ, ಹೈಕೋರ್ಟು ಆರ್ಡರ್ ಆಗಿದೆ. 20 ಕಿಲೋಮೀಟ್ರ್ ಒಳಗಡೆ ಯಾವುದು ನಡೀಬಾರ್ದು ಅಂತ ಆರ್ಡರ್ ಆಗಿದೆ. ಅದೆಲ್ಲ ಅವ್ರು ಇಂಪ್ಲಿಮೆಂಟ್ ಮಾಡೋಕ್ಕೆ ಕಾನೂನು ಪ್ರಕಾರ ಆಕ್ಷನ್ ತಗೋತೀನಿ. ಸರ್, ನಾರ್ಮಲ್ ಲ್ಯಾಂಡ್ ಮಾಫಿಯಾ ಪ್ರಕರಣ ಡಿಲೇ ಆಗ್ತಿದೆ ನಡೀತಾ ಇದೆ. ಇದಕ್ಕೆ ಇವಾಗ ನೆನ್ನೆ ರೀಸೆಂಟಾಗಿ ಅದನ್ನು 238 ಎಕರೆ ಇದ್ದಿದ್ದನ್ನು ಇವಾಗ 960 ಎಕರೆ ಅಂದರೆ 1000 ಎಕರೆಗೆ ಬಂದಿದೆ. ಹೊಸದಾಗಿ ಗೌರ್ಮೆಂಟ್ ಅವರು ಅಡಿಷ್ನಲ್ ಎಸ್ ಪಿನ ಅಪಾಯಿಂಟ್, ತಿಮ್ಮಯ್ಯ ಅಂತ ಅಡಿಷ್ನಲ್ ಎಸ್ ಪಿ ಅಪಾಯಿಂಟ್ ಮಾಡಿದ್ದಾರೆ. ಅವ್ರನ್ನೂ ನಾನು ಕರೆಸಿದ್ದೀನಿ. ನಿಮ್ಗೆ ತ್ವರಿತವಾಗಿ ನಿಮ್ಮ ರಿಪೋರ್ಟ್ ಕೊಡಬೇಕು. 6 ಮಂತ್ ಒಳಗಡೆ ನಿಮ್ಮ ಕರೆಕ್ಟಾಗಿ ರಿಪೋರ್ಟ್ ಕೊಡಬೇಕು. ಯಾಕಂದರೆ ಅರ್ಜೆಂಟ್ ಮಾಡಿದ್ರೆ ಇನ್ನೇನೋ ಕೊಡ್ತಾರೆ. ಯಾವುದೇ ನಿರ್ದಾಕ್ಷಿಣ್ಯಗಳಿಲ್ಲದೆ ಕಾನೂನು ಪ್ರಕಾರ ಮಾಡಬೇಕು. ಯಾಕಂದ್ರೆ ನಾನು ಎನ್ಕ್ವೈರಿ ಮಾಡ್ತಾ ಇದ್ದೀನಿ. ಆ ರಿಪೋರ್ಟ್ ನಾನು ನೋಡ್ತೀನಿ. ಅವ್ರು ಸರಿಯಾಗಿ ಕೊಟ್ಟಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಅವ್ರಿಗೆ ನಾನು ಹೇಳಿದ್ದೀನಿ. ಕಾನೂನು ಪ್ರಕಾರ ಮಾಡೋಕ್ಕೆ ಅವಕಾಶ ಆಗಿದೆ, ನಡೀತಾ ಇದೆ ಎನ್ಕ್ವೈರಿ. ಸರ್, ಕೆಲವೊಂದು ಇಷ್ಟೊಂದು ಕಂಡೀಷನ್ ಆಗಿ ಒಂದು ಆರ್ಡರ್ ಕೂಡ ಮಾಡ್ತಾ ಇದ್ದೀರಿ, ಆದರೂ ಕೂಡ ಅದು ಯಾವುದೂ ಕೂಡ ಇಂಪ್ಲಿಮೆಂಟ್ ಆಗ್ತಿಲ್ಲ ಅನ್ನೋ ಆರೋಪ ಕೇಳಿಬರ್ತಾರೆ. ಏನು ಈಗ ಒಂದು ಬೇಸರ ವ್ಯಕ್ತಪಡಿಸಿದ್ರಿ, ಅಧಿಕಾರಿಗಳು ಅದನ್ನು ಇಂಪ್ಲಿಮೆಂಟ್ ಮಾಡ್ತಿಲ್ಲ ನಮ್ಮ ಆದೇಶ. ಸರ್, ಒಂದು ಸಲ ಹೇಳ್ತೀವಿ ಮಾಡಿ ಅಂತ, 2 ಸಲ ಹೇಳ್ತೀವಿ, 3ನೇ ಸಲ ಮಾಡಿಲ್ಲ ಅಂದರೆ ಕಾನೂನು ಪ್ರಕಾರ ನಾನು ಪೊಲೀಸರಿಗೆ ಕಳಿಸ್ತೀನಿ. ಲೋಕಾಯುಕ್ತ ಕಾಯ್ದೆ ಏನು ಪವರ್ ಇದೆ ಅದನ್ನು ಉಪಯೋಗಿಸ್ತೀನಿ. ಅವಕಾಶ ಕೊಡೋ ಏನು ಉದ್ದೇಶಕ್ಕೆ ಅಂದರೆ ಜನಗಳಿಗೆ ಅನುಕೂಲ ಆಗಲಿ ಉದ್ದೇಶಕ್ಕೆ. ನಾನು ಆರ್ಡ್ರ್ ಮಾಡೋದು ಈಜಿ. ನನಗೆ ಆರ್ಡ್ರ್ ಮಾಡಿ ಅವನು ಒಬ್ಬನು ಹೋಗ್ತಾನೆ, ಜನಗಳಿಗೆ ಅನುಕೂಲ ಆಗಲ್ಲ. ಆದಷ್ಟು ಜನಗಳಿಗೆ ಅನುಕೂಲ ಮಾಡಬೇಕು. ಎದುರಿಸಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವ್ರು ಕೊನೆಗೆ ನಮ್ಮ ಎದುರಿಕೆಗೆ ಬಗ್ಲಿಲ್ಲ ಅಂದರೆ ನಾನು ಲಾಸ್ಟ್ ದಂಡಂ ದಶ ಮಾಡಲೇಬೇಕಾಗುತ್ತೆ. ಕಾನೂನು ಪ್ರಕಾರ ಆಗ್ತಾ ತಗೊತೀನಿ. ನೀವು ಹೇಳ್ಬೇಕು ಅದನ್ನು. ಹೋದ ಸಲ ಬಂದಾಗ ಭಾರಿ ಮಂಡಿ ಇಟ್ಕೊಂಡಿದ್ರು. ಇವಾಗ ಸ್ವಲ್ಪ ಚಳಿ ಬಿಡಿಸಿದ್ದೀನಿ. ಏನು ಅಂದರೆ ಒಂದು ಡಿಫ್ರೆನ್ಸ್ ಆಗಿದೆ. ನಾನು ಲಾಸ್ಟ್ ಟೈಮ್ ಬಂದೋದಾಗ 42 ಜನ ಎಲ್ಲ ಹೋಗ್ಬಿಟ್ಟು, ನೀವು ಪೇಪರೆಲ್ಲ ಬಂತು, 1 ಜನ ಟ್ರಾನ್ಸ್ಫರು ಏನೇನೋ ಹಾಕ್ಬಿಟ್ಟು 42 ಜನ ಬಿಟ್ಟೋಗ್ಬಿಟ್ಟು ಕೋಲಾರ ಮಂಡ್ಯ ಡಿಸ್ಟ್ರಿಕ್ಟು. ಈ ಸಲ ಎಷ್ಟು ಜನ ಹೋಗ್ತಾರೋ ಗೊತ್ತಿಲ್ಲ ನನಗೆ. ನೋಡೋಣ, ಅವ್ರು ಎಲ್ಲಾದರೂ ಹೋಗಲಿ. ಇಲ್ಲಿ ಒಂದು ಸಲ ಪಾರ್ಟಿ ಮಾಡಿದ ಮೇಲೆ ಸರ್ವಿಸ್ ಇದ್ದರು, ಸರ್ವಿಸ್ ರಿಟೈರ್ಡ್ ಆದರೂ 4 ವರ್ಷ ಟೈಮ್ ಇರ್ತದೆ, ಮೇಲೆ ಹಾಕೊಂಡು ತಗೋತೀನಿ ನಾನು.